ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಯಾಕೆ ಕಲಿಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾಳಷ್ಟು ಜನರಿಗೆ ಒಂದು ರೀತಿಯ ಭಯ ಅಂತ ಹೇಳ್ಬೋದು, ಅಥವಾ ಇಂಟ್ರೆಸ್ಟ್ ಇಲ್ಲ. ಈಗಿನ ಒಂದು ಜನ್ರೇಷನ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಮಾತಾಡೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟ್ಗಿಂತ ಬೇರೆ ಆಪರ್ಚುನಿಟಿಗಳೇ ಬೇಕಾದಷ್ಟು ಇರೋದ್ರಿಂದ ನನಗೆ ಅಗತ್ಯ ಇಲ್ಲ ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭಾಳಷ್ಟು ಜನ ಹೇಳ್ತಾರೆ. ನಾನು ಕೂಡ ಇದನ್ನು ನನ್ನ ಕಿವಿಯಾರೆ ಕೇಳಿದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಇಲ್ಲ ಈ ಥರ ಹೇಳ್ತಾರೆ. ಅದರಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತೇಳಿ ಇಷ್ಟೊಂದು ಇಂಟ್ರೆಸ್ಟನ್ನು ಕೊಟ್ಟು ಈ ಒಂದು ಕ್ಲಾಸನ್ನು ತೆಗೆದುಕೊಂಡಿರೋದಕ್ಕೆ ನನ್ನಿಂದ ನಿಮಗೆ ಏನಾದರೂ ಸಹಾಯ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ನೋಡ್ತಾ ಇರುವಂತಹ, ಈ ಕ್ಲಾಸಿಗೆ ಜಾಯ್ನ್ ಆಗಿರುವಂತಹ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂತಹ ಸ್ಟಾಕ್ ಮಾರ್ಕೆಟಿನ ವಿಚಾರಗಳನ್ನು ಆದಷ್ಟು ನಿಧಾನವಾಗಿ ಆದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ಗಿಂತ ಬೆಸ್ಟ್ ಆಪರ್ಚುನಿಟಿಗಳನ್ನ ನಿಮಗೆ ಯಾರಾದರೂ ನಿಮ್ಮ ಹಿತೈಷಿಗಳು, ಸ್ನೇಹಿತರು ಅಥವಾ ನಿಮ್ಮ ಸ್ವಂತದವರು ಯಾರಾದರೂ ನಿಮಗೆ ಹೇಳಿಕೊಟ್ರೆ ಅದನ್ನು ನೀವು ಕಲಿಬಹುದು. ಇಲ್ಲ ಅಂದರೆ ಸ್ಟಾಕ್ ಮಾರ್ಕೆಟನ್ನು ನಮ್ಮ ಜೀವನದಲ್ಲಿ ನಾವು ಕಲೀಲೇಬೇಕಾಗುತ್ತೆ, ಅಳವಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡೋಣ ಸ್ಟಾಕ್ ಮಾರ್ಕೆಟ್ ಅಂದರೆ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಕು, ಯಾರಿಗೆ ಬೇಡ, ಈ ಎರಡು ವಿಚಾರಗಳನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಡ ಅನ್ನೋದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಸಾಕಷ್ಟು ದುಡ್ಡಿದೆ, ಪ್ರತಿದಿನ ಇಷ್ಟ ಬಂದ ಹಾಗೆ ಖರ್ಚು ಮಾಡೋದಕ್ಕೆ ಯಾರ ಹತ್ರ ದುಡ್ಡಿದೆಯೋ ಅವರಿಗೆ ಸ್ಟಾಕ್ ಮಾರ್ಕೆಟ್ ಖಂಡಿತವಾಗ್ಲೂ ಬೇಡ. ಹಾಗೆಯೇ ಒಂದು ಕಡೆಯಿಂದ ಸೋರ್ಸ್ ಬರ್ತಾ ಇದ್ರೆ, ಉದಾಹರಣೆಗೆ ಒಂದು ಉತ್ತಮವಾದ ಸ್ಯಾಲ್ರಿ, ಉತ್ತಮವಾದ ಜಾಬ್, ಈ ರೀತಿ ಇದ್ದವರಿಗೆ, ಅಂದರೆ ನನ್ನ ಪ್ರಕಾರ ಈಗಿನ ಒಂದು ಕಾಲಘಟ್ಟದಲ್ಲಿ ಎಷ್ಟೇ ಬೆಲೆ ಏರಿಕೆ ಆದರೂ ಕೂಡ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಬರುವಂಥವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಗತ್ಯನೇ ಇಲ್ಲ. ಯಾಕಂದರೆ ಎಷ್ಟೇ ಬೆಲೆ ಏರಿದರೂ ಕೂಡ ಅವರಿಗೆ ಬರುವಂತಹ ಸಂಬಳದಲ್ಲಿ ಅವ್ರಿಗೆ ಏನೇನು ಬೇಕು ಆ ಒಂದು ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅಂದರೆ ಭಾಳಷ್ಟು ದುಡ್ಡು ಯಾರ ಹತ್ರ ಇರುತ್ತೋ ಅವರಿಗೆ ಸ್ಟಾಕ್ ಮಾರ್ಕೆಟ್ ಅಗತ್ಯನೇ ಇಲ್ಲ. ಹಾಗಾದರೆ ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಕು ಅನ್ನೋದು ಭಾಳಷ್ಟು ಮುಖ್ಯ. ನೋಡಿ, ದುಡ್ಡು ಯಾರಿಗೆ ಕಡಿಮೆ ಇರುತ್ತೋ, ಅಂದರೆ ಸಂಬಳ ಯಾರಿಗೆ ಕಡಿಮೆ ಇರುತ್ತೋ ಅಥವಾ ಆಸ್ತಿ ಯಾರಿಗೆ ಕಡಿಮೆ ಇರುತ್ತೋ, ಕಲಿಯೋದಕ್ಕೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೋ, ಇಂಥವ್ರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಯಾಕಂದರೆ ಒಬ್ಬ ಸಾಮಾನ್ಯವಾದಂತಹ ಒಬ್ಬ ಮನುಷ್ಯ ಅವನು ಹೆಚ್ಚು ದುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆಪರ್ಚುನಿಟಿಗಳು. ಈಗ ನೀವೇ ನೋಡಿರ್ಬೋದು, ನಿಮ್ಮ ಸುತ್ತಮುತ್ತಲೂ ಇರುವಂತಹ ಅನೇಕ ಜನ ಸ್ನೇಹಿತರು ಇರ್ಬೋದು ಅಥವಾ ನಿಮ್ಗಿಂತ ದೊಡ್ಡವರು ಇರ್ಬೋದು, ಯಾವುದೊಂದು ಆಪರ್ಚುನಿಟಿಯಲ್ಲಿ ಅವರಿಗೆ ಕೆಲವು ಜಾಬ್ಗಳು ಸಿಕ್ಕಿರುತ್ತೆ. ಹಾಗಾಗಿ ಅವರ ಲೈಫ್ ಸ್ಟೈಲು ಬೇರೆ ಥರ ಇರುತ್ತೆ. ಇನ್ನು ಕೆಲವಷ್ಟು ಜನರಿಗೆ ಆಪರ್ಚುನಿಟಿಗಳು ಮಿಸ್ ಆಗಿ
ಅವ್ರಿಗೆ ಎಷ್ಟೇ ಎಬಿಲಿಟಿ ಇದ್ರೂ ಕೂಡ, ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ಈ ಸಮಾಜದಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಅವರಿಗೆ ಅವರು ಪಡೆಯುವಂತಹ ಸಂಬಳ ಅಥವಾ ಅವರಿಗೆ ಬೇಕಾದಂತಹ ಒಂದು ಅವಶ್ಯಕತೆಗಳು ಅವರಿಗೆ ಸಿಗೋದೇ ಇಲ್ಲ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬೇಕೇ ಬೇಕಾಗುತ್ತೆ. ಈಗ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಾನು ನಿಮ್ಗೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ತೀನಿ. ಆ ನಂತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನಷ್ಟು ಹೆಚ್ಚು ನಾವು ಅರ್ಥ ಮಾಡ್ಕೋಬಹುದು. ನೋಡಿ, ಈಗ ಒಬ್ಬ ತಿಂಗಳಿಗೆ 20 ರಿಂದ 25 ಸಾವಿರ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ ಅವನ ಒಂದು ಸಂಬಳ 20 ರಿಂದ 25 ಇರುತ್ತೆ ಈ ವರ್ಷ ಪೂರ್ತಿ ಅಲ್ವಾ. 20 ರಿಂದ 25 ಅಥವಾ 10 ರಿಂದ 15 ಅಥವಾ 10,000 20,000 ಏನು ಸಂಬಳ ಇರುತ್ತೋ, ಅಷ್ಟು ಏನು ದುಡಿಮೆ ಇರುತ್ತೋ ಅದು ವರ್ಷದ ಕೊನೆವರೆಗೂ ಹಾಗೆ ಇರುತ್ತೆ. ಆ ಒಂದು ಸಂಬಳವನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಒಂದು, ಅವ್ರಿಗೆ ಅಲ್ಲಿ ಅವರು ಮಾಡುವಂತ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಬೇಕು, ಇಲ್ಲ ಅಂದ್ರೆ ಆ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಬೇಕು. ನೋಡಿ, ಆ ರೀತಿ ಹಣ ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ 10,000 ರೂಪಾಯಿ ಸಂಬಳಕ್ಕೆ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ಳೋಣ. ಅವನಿಗೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಸಂಬಳ ಆಯ್ತು. ಇದು ಅವನ ಒಟ್ಟು ಆದಾಯ. ಈಗ ಅವನಿಗೆ ಅವನ ಒಂದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ, ಅವನ ಕೆಲಸ ಬಿಟ್ಟು ಇನ್ನೊಂದು ಕಡೆಗೆ ಸೇರ್ಕೊಳ್ಬೇಕು ಜಾಸ್ತಿ ಸಂಬಳಕ್ಕೆ, ಅಥವಾ ಅವನು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಪಾರ್ಟ್ ಟೈಮ್ನಲ್ಲೋ ಅಥವಾ ಫುಲ್ ಟೈಮ್ನಲ್ಲೋ ಬೇರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಅವನ ಸಂಬಳಕ್ಕಿಂತ ಹೆಚ್ಚು ಬರುವಂತಹ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆಗ ಅವನಿಗೆ 1,20,000ಕ್ಕಿಂತ ಹೆಚ್ಚು ಆದಾಯ ವರ್ಷಕ್ಕೆ ಬರುತ್ತೆ. ಆದ್ರೆ ಕೆಲಸಕ್ಕೆ ಹೋಗ್ತಾ ಇರುವಂತವರು 1,20,000ವನ್ನ 1,21,000 ಮಾಡೋದು ಸ್ಟಾಕ್ ಮಾರ್ಕೆಟ್ನಿಂದ ಸಾಧ್ಯ ಇದೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ನಾವು ದುಡ್ಡು ಸಂಪಾದನೆ ಮಾಡೋದು ಆ ಕೆಲಸದಿಂದ ಬರುವಂತ ಆದಾಯ ಮಾತ್ರ. ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ಬೇಕಂದ್ರೆ ಒಂದು ಕೆಲಸ ಬಿಟ್ಟು ಹೋಗ್ಬೇಕು, ಇಲ್ಲ ಬೇರೆ ಆಪರ್ಚುನಿಟಿಗಳನ್ನ ಹುಡುಕ್ಬೇಕು. ಆದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ತರ ಇದೆ ಅಂದ್ರೆ, ನಾವು ಮಾಡುವಂತಹ ಕೆಲಸದ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಇರುವಂತಹ ಹಣವನ್ನ ಸ್ವಲ್ಪ ಇನ್ವೆಸ್ಟ್ ಮಾಡಿ, ಅಲ್ಲಿಂದ ಈಗ 1,20,000 ನಮ್ಮ ವಾರ್ಷಿಕ ಆದಾಯ ಇದ್ರೆ 1,21,000 ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಕಾನ್ಸೆಪ್ಟ್. 1,000 ರೂಪಾಯಿನ ಹೆಚ್ಚು ಮಾಡ್ಕೊಳ್ಳೋದು ನಮ್ಮ ಕೆಲಸ ಜೊತೆಗೆ ಇದು. ಓಕೆ, ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ಒಂದು ಕ್ಯಾಲ್ಕುಲೇಷನ್ ಮೂಲಕ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಉದಾಹರಣೆಗೆ ಒಂದು ABC ಅನ್ನೋ ಕಂಪನಿ ಅಂತ ಇಟ್ಕೊಳ್ಳೋಣ. ಓಕೆ, ABC ಅನ್ನೋ ಕಂಪನಿ ನೋಡಿ, ಇಲ್ಲಿ ನಮ್ಮ ಸಂಬಳದಲ್ಲಿ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ಒಂದು 100 ರೂಪಾಯಿಯನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಬೈ ಮಾಡಿದ್ರೆ, ಓಕೆ, 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ಕೊಳ್ಳೋಣ. ಈಗ ಜನವರಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ, 100 ರೂಪಾಯಿ. ಓಕೆ, ಈ 100 ರೂಪಾಯಿ ನಾವು ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡೋದು ಏನಕ್ಕಂದ್ರೆ ಹಣವನ್ನ ಜಾಸ್ತಿ ಮಾಡೋದಕ್ಕೆ. ಇಲ್ಲಿ ಕೂಡ ನಾವು ಕೂಡ ಈಗ ಹಣವನ್ನ ಜಾಸ್ತಿ ಮಾಡೋದಕ್ಕೆ 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದೀವಿ ಅಂತ ಅಂದ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎಲ್ಲ ಕಲ್ತಾದ್ಮೇಲೆ ನಾವೇನ್ ಮಾಡ್ತೀವಿ, 100 ರೂಪಾಯಿನ ಇನ್ವೆಸ್ಟ್ ಮಾಡ್ತೀವಿ. ಒಂದು ವರ್ಷದ ನಂತರ ಆ 100 ರೂಪಾಯಿ 110 ರೂಪಾಯಿ ಆಯ್ತು ಅಂತ ಅಂದ್ಕೊಳ್ಳೋಣ. ಓಕೆ, 110 ರೂಪಾಯಿ ಆಯ್ತು ಅಂತ ಅಂದ್ಕೊಳ್ಳೋಣ. ಒಂದು ವರ್ಷದಲ್ಲಿ 110 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳೋಣ. ಈ ರೀತಿ ಆಗೋದು ಬಹಳ ಕಷ್ಟ. ಆದ್ರೂ ಕೂಡ ನಾವೊಂದು ಕಲಿಯುವ ಹಂತದಲ್ಲಿ ಒಂದು ಪಾಸಿಟಿವ್ ನೇಚರ್ ಇಟ್ಕೊಂಡು ನೋಡೋಣ. 100 ರೂಪಾಯಿಯನ್ನ ನಾನು ಜನವರಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರ ಬೆಲೆ
ಡಿಸೆಂಬರಲ್ಲಿ 110 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋಣ. ಇದು ಇನ್ವೆಸ್ಟಿಂಗು, ಇದು ಗ್ರೋತ್ ಆಗಿರುವಂತಹ ಬೆಲೆ. ಓಕೆ, 100 ರೂಪಾಯಿ ನಾವು ಹಾಕಿರೋದು ಅದು 110 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳೋಣ ಯಾವ್ದಾರ ಒಂದು ಕಂಪನಿಯಲ್ಲಿ. ಈಗ 1 ವರ್ಷ ಆಗಿದೆ ಅಲ್ವಾ. ಇಲ್ಲಿ CAGR ಅಂತ ಒಂದು ಫಾರ್ಮುಲಾ ಇದೆ. ಇದನ್ನು ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ನೀವು ಫಾರ್ಮುಲಾ ಇಲ್ಲಿ ಮೇಲೆ ಬರ್ತಾ ಇದೆ ನೋಡಿ. ಈಕ್ವಲ್ ಡಬಲ್ ಬ್ರಾಕೆಟ್ ಓಪನ್ ಆಗಿದೆ, D2 ಅಂದರೆ ನೋಡಿ ಇಲ್ಲಿ ಡಿ, ಇದು 2 ಇಲ್ಲಿದೆಲ್ಲ, ಇದು ಕ್ಯಾಲ್ಕುಲೇಷನ್ ಎಕ್ಸೆಲ್ ಶೀಟ್ನಲ್ಲಿ. ಯಾರಿಗಾದ್ರೆ ಕಂಪ್ಯೂಟರ್ನಲ್ಲಿ ನಿಮಗೆ ಎಕ್ಸೆಲ್ ಚೆನ್ನಾಗಿ ಗೊತ್ತಿದ್ರೆ, ಎಕ್ಸೆಲ್ ಶೀಟ್ನಲ್ಲಿ ಫಾರ್ಮುಲಾಗಳನ್ನ ಹಾಕೋದು ಗೊತ್ತಿದ್ರೆ ಇದು ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಪರವಾಗಿಲ್ಲ, ಅದನ್ನು ನಾನೇ ಇಲ್ಲಿ ಹಾಕಿದ್ದೀನಿ, ನಿಮಗೆ ಮುಂದೆ ಅದನ್ನು ಗೊತ್ತಾಗುತ್ತೆ. ಫಾರ್ಮುಲಾಗಳನ್ನೆಲ್ಲ ಹೇಗೆ ಹಾಕೋದು, ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ನೀವು ಕಲಿತೀರಾ. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದು ರೆಡಿಮೇಡು CAGR ಫಾರ್ಮುಲಾ ಗೂಗಲಲ್ಲೂ ಸಿಗುತ್ತೆ. ಅದನ್ನೇ ನಾನು ಇಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ಫಾರ್ಮುಲಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ CAGR ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರಿಟರ್ನ್ ಅಥವಾ ರೇಟ್ ಅಂತಾರೆ ಅನ್ಸುತ್ತೆ CAGR. ಓಕೆ, CAGR ಅಂದರೆ ಒಂದು ಚಕ್ರ ಬಡ್ಡಿ ಅಂತ ಕನ್ನಡದಲ್ಲಿ. ಓಕೆ, ಚಕ್ರ ಬಡ್ಡಿ, ರಿಟರ್ನ್ಸ್. ಓಕೆ, ರಿಟರ್ನ್ಸ್ ಚಕ್ರ ಬಡ್ಡಿ. ಇಲ್ಲಿ ನೋಡಿ, ಸದ್ಯಕ್ಕೆ ಇಲ್ಲಿ ಯಾವ ಚಕ್ರ ಬಡ್ಡಿನೂ ಕಾಣಿಸ್ತಾ ಇಲ್ಲ. ನಮಗೆ 1 ವರ್ಷದಲ್ಲಿ 10 ರೂಪಾಯಿ ಗ್ರೋತ್ ಆಗಿದೆ. ಇಲ್ಲಿ ಪ್ರಾಫಿಟ್ 10 ರೂಪಾಯಿ ಅಂತ ಬಂದಿದೆ. 100 ರೂಪಾಯಿಗೆ ತಗೊಂಡಿರುವಂತಹ ಒಂದು ಶೇರು 110 ರೂಪಾಯಿಗೆ ಬೆಲೆ ಬಂದಾಗ 1 ವರ್ಷದಲ್ಲಿ ಟೋಟಲ್ CAGR 10 ರೂಪಾಯಿ ಆಯಿತು, ಪ್ರಾಫಿಟು 10 ರೂಪಾಯಿ ಆಯಿತು. ಸ್ನೇಹಿತರೆ, ಈಗ ಏನು ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ 110 ರೂಪಾಯಿ ಇರುವಂಥದ್ದನ್ನು ನಾವು 2 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡೋಣ. 2 ವರ್ಷಕ್ಕೆ. ಓಕೆ, 2 ವರ್ಷಕ್ಕೆ ಮಾಡಿದರೆ ಏನಾಯಿತು, ಇಲ್ಲಿ 4.88% ಆಯಿತು. ಪ್ರಾಫಿಟ್ ಹಾಗೆ ಇದೆ ನೋಡಿ. 100 ರೂಪಾಯಿ 110 ರೂಪಾಯಿ ಆದಾಗ ಪ್ರಾಫಿಟ್ 10 ರೂಪಾಯಿ ಇದೆ. ಆದರೆ ಈ ಫಾರ್ಮುಲಾದ ಪ್ರಕಾರ 2 ವರ್ಷ ತಗೊಳ್ತು 10 ರೂಪಾಯಿ ಮಾಡೋದಕ್ಕೆ. ಓಕೆ, ನೋಡಿ 1 ವರ್ಷದಲ್ಲಿ ಏನಾಗ್ತಿದೆ, 10% CAGR, 10 ರೂಪಾಯಿ ಪ್ರಾಫಿಟ್. ಇಲ್ಲಿ ನಾನು 2 ವರ್ಷ ಮಾಡಿದರೆ ಏನಾಯಿತು, 4.88% ಆಯಿತು. ಅಂದರೆ ನೋಡಿ, ನಾವು ಇನ್ವೆಸ್ಟ್ ಮಾಡುವಂತಹ ದುಡ್ಡು ಅದು ಒಂದು 10 ರೂಪಾಯಿ, 100 ರೂಪಾಯಿಗೆ 10 ರೂಪಾಯಿ ಜಾಸ್ತಿ ಆಗಬೇಕಂದ್ರೆ ಎಷ್ಟು ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ಗೆ ಅದು ಎಷ್ಟು ಪ್ರಾಫಿಟ್ ಕೊಡುತ್ತೆ ಅನ್ನೋದು. ಈಗ ನಾನು ಇದನ್ನು 3 ಇಯರ್ಸ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. 3 ಇಯರ್ಸ್ ಮಾಡಿದರೆ ವರ್ಷಕ್ಕೆ 3%. ಅಂದರೆ ಈ CAGR ಅನ್ನೋದು ಪ್ರತಿ ವರ್ಷದ ಒಂದು ಕ್ಯಾಲ್ಕುಲೇಷನು. ಇದು ಅರ್ಥ ಮಾಡ್ಕೋಬೇಕು ನಾವು. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇವತ್ತು ಕಲಿತ ತಕ್ಷಣ ನಾಳೆನೇ 100 ರೂಪಾಯಿಗೆ 10 ರೂಪಾಯಿ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, 100 ರೂಪಾಯಿಗೆ 10 ರೂಪಾಯಿ ಬರುವಂಥದ್ದು, 100 ರೂಪಾಯಿಗೆ 100 ರೂಪಾಯಿ ಬರುವಂಥದ್ದು ಎಲ್ಲ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಆದರೆ ನಮಗೆ ಗೊತ್ತಾಗಬೇಕಾಗಿದ್ದು ಆ್ಯನ್ಯುವಲಿ ಹೇಗೆ ಬರುತ್ತೆ, ವರ್ಷಕ್ಕೆ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಕಲಿಬೇಕು. ನಮಗೆ ದಿನ ನೋಡಿ, ಇಂಟ್ರಾಡೇ ಅನ್ನೋದು ಇದೆ. ಅದನ್ನು ನಾನು ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಇಂಟ್ರಾಡೇ ಕೂಡ ಹೇಳ್ಕೊಡ್ತೀನಿ. ಆದರೆ ದಯವಿಟ್ಟು ನನ್ನ ಕೋರ್ಸ್ಗಳನ್ನು ಕಲಿತವರು ಇಂಟ್ರಾಡೇ ನಿಮ್ಮ ಲೈಫಲ್ಲೇ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾನು ಈ ಥರ ಹೇಳಿದರೂ ಕೂಡ ನಾನು ಕೂಡ ಇಂಟ್ರಾಡೇ ಮಾಡ್ತೀನಿ. ಬಟ್ ಅದಕ್ಕೆ ಅದರದೇ ಆದ ರಿಸ್ಕ್ ಇರ್ತದೆ, ರಿಸ್ಕ್ ತುಂಬ ಇರುತ್ತೆ. ಈಗ ನಾನು ಈ ಕೋರ್ಸ್ಗಳನ್ನ ಕಲಿಯುವಾಗ ನನ್ನ ಗುರುಗಳು ಕೂಡ ಇಂಟ್ರಾಡೇ ಮಾಡೋದೇ ಬೇಡ ಅಂತ ಹೇಳಿದ್ದಾರೆ. ಆದರೆ ಆ ಇಂಟ್ರಾಡೇ ಮಾಡಿದಾಗ ನಮಗೆ ಕೆಲವೊಂದು ಲರ್ನಿಂಗ್ ಇರುತ್ತಲ್ವ, ಹಾಗಾಗಿ ಇಂಟ್ರಾಡೇ ಮಾಡಿ ಸ್ವಲ್ಪ ನಾನು ಕಲ್ತಿದ್ದೀನಿ. ಮತ್ತು ಇಂಟ್ರಾಡೇಯಲ್ಲೇ ತುಂಬ ದುಡ್ಡು ಹೋಗುವಂಥದ್ದು, ನಮಗೆ ಲಾಸ್ ಆಗುವಂಥದ್ದು ಇಂಟ್ರಾಡೇಯಲ್ಲಿ. ಇನ್ನು ನೋಡಿ, ವರ್ಷಕ್ಕೆ ನಾವು ಇಲ್ಲಿ 10 ರೂಪಾಯಿ ದುಡಿಬೇಕಂದ್ರೆ
3 ವರ್ಷ ಆಯ್ತು ಇಲ್ಲಿ. 100 ರೂಪಾಯಿಗೆ 110 ರೂಪಾಯಿ ಅಂದರೆ 3 ವರ್ಷದಲ್ಲಿ 3%ಗೆ 3 ವರ್ಷ ಕಾಯಬೇಕು. ಈ ಥರ ಕಾಯುವಂತಹ ತಾಳ್ಮೆ ಯಾರಿಗೂ ಇರಲ್ಲ. ಅದು ನಾಳೆನೇ ನಾನು 10 ರೂಪಾಯಿ ಮಾಡಬೇಕು ಅಂತ ಇಂಟ್ರಾಡೇಲಿ ಹೋದಾಗ ಅದ್ರ ರಿಸ್ಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನೀವು ಈ ಮೊದಲನೇ ಕ್ಲಾಸಲ್ಲಿ ಅರ್ಥ ಮಾಡ್ಕೋಬೇಕು. 3 ವರ್ಷದಲ್ಲಿ 3% ರಿಟರ್ನ್ ಬಂದು 10 ರೂಪಾಯಿ ಆಗಿರೋದು ಇದು 3.22%. ಆಯಿತಾ? ಅದಕ್ಕೆ ನಾನು ತೋರಿಸ್ತಾ ಇರೋದು ನಿಮಗೆ. ಅಂದರೆ ಈ CAGR ಚಕ್ರಬಡ್ಡಿಯ ಮೂಲಕ ಈ ರೀತಿ ಆಗೋದರಿಂದ ನಮಗೆ ತುಂಬ ರಿಸ್ಕ್ ಕಡಿಮೆ ಇರುತ್ತೆ. ಇನ್ವೆಸ್ಟ್ಮೆಂಟು ಕಡಿಮೆ ಮಾಡಿರ್ತೀವಿ, ನಮಗೆ ರಿಟರ್ನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಒಂದು CAGRನ ಒಂದು ತಾಕತ್ತು. ಈಗ ನಾವು ಇದನ್ನು ಕಂಟಿನ್ಯೂ ಮಾಡೋಣ. 4 ಇಯರ್ಗೆ ಏನಾಯಿತು, 4 ವರ್ಷಕ್ಕೆ ನೋಡಿ, ಬರೀ 2%ಗೆ 10 ರೂಪಾಯಿ ಇದೆ. 2%ಗೆ 5 ವರ್ಷಕ್ಕೆ ನೋಡೋಣ. 5 ವರ್ಷಕ್ಕೆ ನೋಡಿದಾಗ ನೋಡಿ 1% ಸ್ನೇಹಿತರೆ, 1% ಇಲ್ಲ 1.92 ಇದೆ, ಸುಮಾರು 2% ಹತ್ರ ಇದೆ. 6 ವರ್ಷಕ್ಕೆ ಮಾಡೋಣ. ಇವಾಗ 6 ವರ್ಷಕ್ಕೆ ನೋಡೋಣ, ಚೆಕ್ ಮಾಡೋಣ. ಇನ್ನು 1.5% ಅಷ್ಟು. 7 ವರ್ಷಕ್ಕೆ ನೋಡೋಣ. 7 ವರ್ಷಕ್ಕೂ 1.37 ತೋರಿಸ್ತಿದೆ. 10 ವರ್ಷಕ್ಕೆ ನೋಡೋಣ. ಓಕೆ, 10 ವರ್ಷ ಬೇಡ, 9 ವರ್ಷ ಹಾಕೋಣ. ಓಕೆ, ಈಗ ಅಪ್ರಾಕ್ಸಿಮೇಟು 1% ಬರ್ತಾ ಇದೆ. ಓಕೆ ನೋಡಿ, 100 ರೂಪಾಯಿ 1% ಥರ ಪ್ರತಿ ವರ್ಷಕ್ಕೆ ನಮಗೆ ರಿಟರ್ನ್ ಕೊಟ್ಟರೆ, 1%, 1 ವರ್ಷಕ್ಕೆ ರಿಟರ್ನ್ ಕೊಟ್ಟರೆ 10 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ಅಂದರೆ ನಾವು 100 ರೂಪಾಯಿಗೆ ಒಂದು ಶೇರನ್ನು ಪರ್ಚೇಸ್ ಮಾಡಿದ್ದೀವಿ, 10 ವರ್ಷ ಅದನ್ನು ನಾವು ಬಿಟ್ಟಿದ್ದೀವಿ, 9 ವರ್ಷ ಇಲ್ಲಿ ಬಿಟ್ಟಿದ್ದೀವಿ. 9 ವರ್ಷ ನಾವು ಬಿಟ್ಟಾಗ 1% ರಿಟರ್ನ್ ಆದರೆ ಅದು 10 ರೂಪಾಯಿ, ಅಂದರೆ 110 ರೂಪಾಯಿ ಆಯಿತು. ಓಕೆ, ಈಗ ಈ 1% ರಿಟರ್ನ್ಗೋಸ್ಕರ ಅಂದರೆ 100 ರೂಪಾಯಿ 110 ರೂಪಾಯಿ ಆಗೋದಕ್ಕೆ 10 ವರ್ಷ ನಾನು ಕಾಯಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಈ CAGR ಇದೆ ಅಲ್ವಾ, 1% ಇಲ್ಲಿ ಏನು ತೋರಿಸ್ತಾ ಇದೆ, ಇದನ್ನು 2%, 3%, 4% ಕಲಿಬೇಕು ನಾವು. ನೋಡಿ, ಸ್ಟಾಕ್ ಮಾರ್ಕೆಟಿನ ಮುಖಗಳು ಬೇರೆ ಬೇರೆ ರೀತಿ ಇದೆ. ಈಗ ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಮ್ಯೂಚುವಲ್ ಫಂಡು. ಓಕೆ, ಮ್ಯೂಚುವಲ್ ಫಂಡಲ್ಲಿ ಸುಮಾರು 12% ಸ್ವಲ್ಪ ರಿಸ್ಕ್ ಜೊತೆಗೆ 12% ರಿಟರ್ನನ್ನು ನಾವು ಪಡಿಬೋದು ಲಾಂಗ್ ಟೈಮ್ನಲ್ಲಿ. ಓಕೆ, 12% ರಿಟರ್ನನ್ನು ಮ್ಯೂಚುವಲ್ ಫಂಡಲ್ಲಿ ತೆಗಿಬೋದು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಹಿಂದೆ ಇರುವ ಪರ್ಫಾರ್ಮೆನ್ಸ್ಗಳನ್ನ ನಾವು ಚೆಕ್ ಮಾಡಿದಾಗ ನಮಗೆ 12% ರಿಟರ್ನು ಮ್ಯೂಚುವಲ್ ಫಂಡಲ್ಲಿ ಬರುತ್ತೆ. ಹಾಗೆಯೇ ಸ್ವಲ್ಪ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಮ್ಯೂಚುವಲ್ ಫಂಡ್ಗಿಂತ ರಿಸ್ಕ್ ಜಾಸ್ತಿ ಇರುತ್ತೆ. 18% ಅಥವಾ 14ರಿಂದ 18% ನಾವು ಪ್ರಾಫಿಟ್ ಮಾಡಬಹುದು. CAGR 18%ಗೆ ಹೋಗುತ್ತೆ. ಓಕೆ, ಇನ್ನು ಸ್ಟಾಕ್ ಮಾರ್ಕೆಟ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ, ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕಿಂತ ಏನಾದರೂ ಶೇರ್ಗಳು ಕೆಳಗಡೆ ಬಂದಾಗ ತಗೊಳ್ಳೋದು, ಮೇಲ್ಗಡೆ ಹೋದಾಗ ಮಾರೋದು, ಆ ಥರ ಸ್ವಲ್ಪ ಸ್ವಿಂಗ್ ಟ್ರೇಡಿಂಗ್ ಮಾಡಿದರೆ ಒಂದು 30ರಿಂದ 35% ಪ್ರತಿ ವರ್ಷ ರಿಟರ್ನ್ ತೆಗಿಬೋದು, CAGR ತೆಗಿಬೋದು. ಆವಾಗ ಆ ರೀತಿ ಅಮೌಂಟ್ ಗ್ರೋತ್ ಆಗುತ್ತೆ. ಓಕೆ, ಆದರೆ ಇನ್ನೂ ಜಾಸ್ತಿ 2-3 ವರ್ಷ ಸ್ಟಾಕ್ ಮಾರ್ಕೆಟ್ನ ಚೆನ್ನಾಗಿ ಕಲಿತ್ರೆ ಸುಮಾರು 50ರಿಂದ 100% ಪ್ರತಿ ವರ್ಷ CAGRನ ತೆಗಿಬೋದು ಅಂತೇಳಿ ತುಂಬ ಕಲ್ತಿರೋರು ಹೇಳ್ತಾರೆ. ಅದನ್ನು ಅವರು ಹೇಳೋದನ್ನು ನಾವು ಕೇಳೋದಕ್ಕಿಂತ ಅದು ಮಾಡೋಕ್ಕಾಗುತ್ತಾ ಇಲ್ಲ ಅನ್ನೋದನ್ನು ಲಾಂಗ್ ಟೈಮಲ್ಲಿ ಅದನ್ನು ನಾವು ನೋಡಬೇಕು, ನಾವೇ ಕಲಿಬೇಕು, ನಾವೇ ದುಡ್ಡು ಹಾಕಬೇಕು, ದುಡ್ಡು ತೆಗೆದು ನೋಡಬೇಕು. ಇದೆಲ್ಲ ತುಂಬ ರಿಸ್ಕ್ ಇರ್ತದೆ.
ಸದ್ಯಕ್ಕೆ 12% ಮಾಡೋದೇನು ದೊಡ್ಡ ವಿಷಯ ಅಲ್ಲ ಮ್ಯೂಚುವಲ್ ಫಂಡಲ್ಲಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟಲ್ಲೂ ಕೂಡ ಒಂದು 14ರಿಂದ 18% ಸ್ವಲ್ಪ ರಿಸ್ಕ್ ಜೊತೆಗೆ ಮೇಂಟೈನ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ರಿಟರ್ನ್ ಬೇಕಂದರೆ ನಾವು ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ, ಟ್ರೇಡಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಇನ್ವೆಸ್ಟಿಂಗಿಂದ ಟ್ರೇಡಿಂಗ್ಗೆ ಬರಬೇಕಾಗುತ್ತೆ. ಟ್ರೇಡಿಂಗಲ್ಲಿ ಆಪ್ಷನ್ ಸೆಲ್ಲಿಂಗು ಅದನ್ನು ಮಾಡಬೇಕಾಗುತ್ತೆ. ಆಪ್ಷನ್ ಬೈಯಿಂಗ್ ಮಾಡಬಾರ್ದು, ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು. ಅದು ತುಂಬ ಕಲ್ತಾದ್ಮೇಲೆ. ಈಗ ಸದ್ಯಕ್ಕೆ ನಾವು ಇಲ್ಲಿ 12% ರಿಟರ್ನ್ ಆದರೆ ಏನಾಗುತ್ತೆ ನೋಡೋಣ. ಈಗ ಇಲ್ಲಿ ವರ್ಷನ ನಾನು 1 ಅಂತ ಹಾಕಿರ್ತೀನಿ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಒಂದು 300 ಅಂತ ಹಾಕೋಣ. ನಾವು 100 ರೂಪಾಯಿಗೆ ತಗೊಂಡಿರುವ ಪ್ರೈಸು 300 ರೂಪಾಯಿ ಆಗಬೇಕಂದ್ರೆ ಇಲ್ಲಿ ನೋಡಿ CAGR 200 ಬರಬೇಕು. ಅಂದರೆ 1 ವರ್ಷಕ್ಕೆ 200% ಮಾಡಬೇಕು. 200% ಆಗಲ್ಲ, ಆಯಿತಾ. ನಾವು 10 ವರ್ಷಕ್ಕೆ ಹಾಕೋಣ. 10 ವರ್ಷಕ್ಕೆ ಏನಾಯಿತು ನೋಡಿ, 11% ಬಂತು. ಅಂದರೆ 100 ರೂಪಾಯಿ ಇವತ್ತು ಇನ್ವೆಸ್ಟ್ ಮಾಡಿರುವ ದುಡ್ಡು 10 ವರ್ಷದಲ್ಲಿ 300 ರೂಪಾಯಿ ಆಗಬೇಕು, ಅಥವಾ ಇಲ್ಲಿ 200 ರೂಪಾಯಿ ಪ್ರಾಫಿಟ್ ಬರಬೇಕಂದ್ರೆ ನಾವು 11% ಅಷ್ಟು CAGR ಅನ್ನು ತೆಗೆಯೋದನ್ನು ಕಲಿಬೇಕು. ಇದು ತುಂಬ ಇಂಪಾರ್ಟೆಂಟು ನೋಡಿ. ಈ CAGR ಅಂದರೆ ಚಕ್ರ ಬಡ್ಡಿ ಅಂತ ಹೇಳಿದೆ. ಅಂದರೆ ನೋಡಿ, 100 ರೂಪಾಯಿ ಇನ್ವೆಸ್ಟ್ ಮಾಡಿರೋದು, 100 ರೂಪಾಯಿಗೆ ನಾವು 11% ಲೆಕ್ಕ ಹಾಕೊಂಡ್ರೆ 111 ರೂಪಾಯಿ ಆಯಿತು ಅಲ್ವಾ. 111 ಅಂದರೆ ಇದು 1 ವರ್ಷಕ್ಕಲ್ಲ. ಇದು ನೋಡಿ, ನಾವು ಎಷ್ಟು ತಪ್ಪು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಾನು ಮೊದಲು ಹಿಂಗೆ ಮಾಡ್ತಿದ್ದೆ, ತಪ್ಪು ಕ್ಯಾಲ್ಕುಲೇಷನ್. 100 ರೂಪಾಯಿ ಇನ್ವೆಸ್ಟ್ ಮಾಡಿಬಿಡೋದು, 11% ರಿಟರ್ನ್ ಬಂತು. ಆವಾಗ 200 ರೂಪಾಯಿ ಪ್ರಾಫಿಟ್ಟು ಬರಲ್ಲ. ಅಂದರೆ 111 ರೂಪಾಯಿ ಮಾತ್ರ ಬರುತ್ತೆ. 11% ಅಂದರೆ ಎಷ್ಟು, 100 ರೂಪಾಯಲ್ಲಿ. ಅದು ಈಸಿ ಆಗಲಿ ಅಂತ ಕ್ಯಾಲ್ಕುಲೇಷನ್ ನಾನು 100 ರೂಪಾಯಿ ಹಾಕಿದ್ದೀನಿ ಇಲ್ಲಿ ನೋಡಿ. 100 ರೂಪಾಯಿಗೆ 11% ಅಂದರೆ 111 ರೂಪಾಯಿ ಆಯಿತು. 11 ರೂಪಾಯಿ ಪರ್ಸೆಂಟೇಜು, ಒಟ್ಟು 111 ಬರಬೇಕಾಗಿತ್ತು. ಇಲ್ಲಿ ಪ್ರಾಫಿಟ್ 11 ಬರಬೇಕಾಗಿತ್ತು, ಇಲ್ಲಿ 111 ಬರಬೇಕಾಗಿತ್ತು. ಹಂಗೆ ವರ್ಕೌಟ್ ಆಗಲ್ಲ. 10 ವರ್ಷ ನಾವು ಇದನ್ನು ಬಿಟ್ಟಾಗ, ಈ 100 ರೂಪಾಯಿನ ಬಿಟ್ಟಾಗ 11%ಗೆ 200 ರೂಪಾಯಿ ಪ್ರಾಫಿಟ್ ಬರುತ್ತೆ ನೋಡಿ. ನಾವು ಹಾಕಿರೋದು 100, 200 ಪ್ರಾಫಿಟು. ಇಲ್ಲೇನೆ 200% ಮಾಡಿಲ್ಲ, ಬರೀ 11%. ಓಕೆ, ಅಂದರೆ ನಮ್ಮ ಹತ್ರ ಟೈಮ್ ಬೇಕು ಅನ್ನೋದು ಇದರ ಅರ್ಥ ನೋಡಿ. ಈಗ ನಾನಿಲ್ಲಿ 500 ರೂಪಾಯಿ ಹಾಕ್ತೀನಿ. ಓಕೆ, 100 ರೂಪಾಯಿ 500 ರೂಪಾಯಿ ಆಗಬೇಕಂದ್ರೆ ಏನಾಗುತ್ತೆ, 10 ವರ್ಷದಲ್ಲಿ 17% ಮಾಡಬೇಕು. ನಾನು ಇದನ್ನು 15 ವರ್ಷ ಹಾಕ್ತೀನಿ. ಓಕೆ ನೋಡಿ, 15 ವರ್ಷ ನಮ್ಮ ಹತ್ರ ಟೈಮ್ ಇದ್ದರೆ 100 ರೂಪಾಯಿ 500 ರೂಪಾಯಿ ಆಗುತ್ತೆ, 400 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ಅಂದರೆ ನಾವು ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀವೋ ಕಡಿಮೆ ರಿಟರ್ನ್ನಲ್ಲಿ ಜಾಸ್ತಿ ವರ್ಷದಲ್ಲಿ ಹೆಚ್ಚು ಪ್ರಾಫಿಟನ್ನು ಮಾಡ್ಬೋದು. ಈಗ ನಾವು ಲೇಟ್ ಆಗೋಯ್ತು, ಆಲ್ರೆಡಿ ನಮಗೆ ಇದನ್ನು ಕಲಿಯುವಾಗನೇ ಲೇಟ್ ಆಗೋಯ್ತು. ನಮಗೆ ಸ್ಕೂಲಲ್ಲಿ ಯಾರು ಇದನ್ನು ಹೇಳ್ಕೊಟ್ಟಿಲ್ಲ. ಇಲ್ಲಿ ಸಮಸ್ಯೆ ಏನು, ಸ್ಕೂಲಲ್ಲಿ ನಮ್ಗೆ ಇದನ್ನು ಹೇಳ್ಕೊಟ್ಟೇ ಇಲ್ಲ. ಫೈನಾನ್ಷಿಯಲ್ ನಾಲೆಜನ್ನು ಯಾರು ಹೇಳ್ಕೊಟ್ಟಿಲ್ಲ. ಫೈನಾನ್ಷಿಯಲ್ ನಾಲೆಜನ್ನು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಿದ್ರೆ ಅಟ್ಲೀಸ್ಟು ನಮಗೆ ನಾಲೆಜ್ ಆರು ಇರ್ತಾಯಿತ್ತು. ದುಡ್ಡಿಲ್ಲ ಅಂದಿದ್ರು ಅಟ್ಲೀಸ್ಟ್ ನಾಲೆಡ್ಜ್ ಇರ್ತಾಯಿತ್ತು. ಸ್ಕೂಲಲ್ಲಿ ಇದನ್ನು ನಮಗೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ, CAGR ಬಗ್ಗೆ ಯಾವ ಫಾರ್ಮುಲನ್ನು ಕೂಡ ಹೇಳ್ಕೊಟ್ಟಿಲ್ಲ. ಅಥವಾ ಹೇಳ್ಕೊಟ್ಟಿದ್ರು ಕೂಡ ಅದು ಬೇಸಿಕ್ ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದರ ಮುಂದುವರಿದ ಭಾಗವನ್ನು ನಾವು ಓದೇ ಇಲ್ಲ. ಯಾಕಂದರೆ ನಾವು ಮ್ಯಾಥಮೆಟಿಕ್ಸನ್ನು ನಾವು ಓದೇ ಇಲ್ಲ. ಓಕೆ, ಈಗ ನಾನು 10th ಮ್ಯಾಥ್ಸನ್ನು ಎಂಡ್ ಮಾಡಿದೆ. ಕೆಲವರು ಮ್ಯಾಥ್ಸನ್ನು PUCಲಿ ಓದ್ತಾರೆ, ಡಿಗ್ರಿಲಿ ಓದ್ತಾರೆ. ಅವರಿಗೆಲ್ಲ ನಾಲೆಡ್ಜ್ ಇರುತ್ತೆ ಸ್ನೇಹಿತರೆ. ಅವರಿಗೆಲ್ಲ ನಾಲೆಡ್ಜ್ ಇರುತ್ತೆ. ಅವರೆಲ್ಲ ಬೇಕಾದಷ್ಟು ದುಡ್ಡು ಸಂಪಾದನೆ ಕೂಡ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನಾಗಿದೆ, ನಾವೆಲ್ಲ ಹೆಚ್ಚಿನವರು ನಾವು ಮ್ಯಾಥ್ಸನ್ನು ಕಲಿಯೋದನ್ನು ಎಲ್ಲಿ ಬಿಟ್ವಿ, 10th ಬಿಟ್ವಿ. ಅಲ್ಲಿಂದ ಮುಂದಕ್ಕೆ ನಮಗೆ ಯಾರು ಹೇಳ್ಕೊಡೋರೇ ಇಲ್ಲ. ಹಂಗಾಗಿ ನೋಡಿ, ಇಷ್ಟೊಂದು ಪ್ರಾಫಿಟ್ ನಮ್ಮ ಕೈ ತಪ್ಪಿ ಹೋಗಿರುತ್ತೆ. ಇದಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡುವಾಗಿಲ್ಲ, ಇದು ನಮ್ಮದೇ ಪ್ರಾಬ್ಲಮ್ಮು. ಓಕೆ, ಇರಲಿ ಬಿಡಿ. ಈಗ ಕಲಿತಾ ಇದೀವಲ್ಲ. ಓಕೆ ನೋಡಿ, ನಮ್ಮ ಹತ್ರ 15 ವರ್ಷ ಟೈಮ್ ಇರಬೇಕು. ಈಗ 20 ವರ್ಷದ ಒಂದು ಹುಡುಗ 100 ರೂಪಾಯಿನ ಇನ್ವೆಸ್ಟ್ ಮಾಡಿದರೆ 35 ವರ್ಷದಲ್ಲಿ ನೋಡಿ 400 ರೂಪಾಯಿ ಪ್ರಾಫಿಟ್ ಮಾಡ್ತಾನೆ. ಓಕೆ, ಜಸ್ಟ್ 35 ವರ್ಷದಲ್ಲಿ. 20 ವರ್ಷದಲ್ಲಿ 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 400 ರೂಪಾಯಿ ಪ್ರಾಫಿಟು.
ಓಕೆ, ಒಂದು ವೇಳೆ 20 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಇದನ್ನು ನಾನು 1000 ಮಾಡ್ತೀನಿ, 900 ಪ್ರಾಫಿಟಿಗೆ ಏನಾಗುತ್ತೆ ನೋಡೋಣ. ಇಲ್ಲಿ ನಾನು ಇನ್ನೂ 20 ವರ್ಷ ತಗೊಳ್ತೀನಿ. ಓಕೆ ನೋಡಿ, 12% ರಿಟರ್ನು. ಜಸ್ಟ್ 100 ರೂಪಾಯಿ 20 ವರ್ಷದ ಒಂದು ಹುಡುಗ ಇನ್ವೆಸ್ಟ್ ಅನ್ನ ಮಾಡಿದ್ರೆ, 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷದಲ್ಲಿ ಅಂದ್ರೆ 30, ಅವನಿಗೆ 40 ವರ್ಷ ಆದಾಗ ಏನಾಯ್ತು ಪ್ರಾಫಿಟು? 900 ರೂಪಾಯಿ ಪ್ರಾಫಿಟು. ಅಂದ್ರೆ ಅವನ ದುಡ್ಡು 9 ಪಟ್ಟು ಜಾಸ್ತಿ ಆಗೋಯ್ತು. 9 ಪಟ್ಟು 20 ವರ್ಷದಲ್ಲಿ, ಅಂದ್ರೆ ಜಸ್ಟ್ 12% ರಿಟರ್ನ್ ಅಲ್ಲಿ ನೋಡಿ. ಅಂದ್ರೆ ರಿಟರ್ನ್ ಕಡಿಮೆ ಇಲ್ಲ ಅಂತ ತೋರಿಸ್ತೀನಿ, ರಿಟರ್ನ್ ಕಡಿಮೆ, ಜಾಸ್ತಿ ವರ್ಷ ತೋರಿಸ್ತಾ ಇದೀನಿ. ಒಂದು ವೇಳೆ ಇದೇ ತರ ನಾವು ನೀವೇನಾದ್ರೂ ಬೇಗ ದುಡ್ಡು ಮಾಡ್ಬೇಕು ಅಂತ ಹೊರಟ್ರೆ ರಿಟರ್ನ್ ಎಷ್ಟು ತೆಗಿಬೇಕು ನೋಡಿ. ಇಲ್ಲಿ ನಾನು ಏರ್ ಕಮ್ಮಿ ಮಾಡ್ತೀನಿ. ಈಗ 100 ರೂಪಾಯಿ ಹಾಕ್ಬಿಟ್ಟು 5 ವರ್ಷದಲ್ಲೇ ನಾನು 900 ರೂಪಾಯಿ ಮಾಡ್ಬೇಕಂದ್ರೆ ನಾವು 58% ರಿಟರ್ನ್ ಅನ್ನ ತೆಗಿಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಅಂದ್ರೆ ಇದನ್ನ ಕಲಿಬೇಕು, ತುಂಬಾ ಕಲಿತ್ರೆ ಸಾಧ್ಯ ಇದೆ. ನಾನು ಇಷ್ಟೊಂದೆಲ್ಲ ನಿಮಗೆ ಗೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 100 ರೂಪಾಯಿಯನ್ನ 900 ರೂಪಾಯಿಯಷ್ಟು ಮಾಡಿ ತೋರಿಸ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ, ಆಯ್ತಾ? ಬೇಕಾದ್ರೆ 10 ವರ್ಷದಲ್ಲಿ ನೋಡೋಣ ಏನಾಗುತ್ತೆ ಅಂತ. ನೋಡಿ 25%. ಇದನ್ನ ಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ಬೋದು ನಿಮಗೆ. 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ 10 ವರ್ಷದಲ್ಲಿ 900 ರೂಪಾಯಿ ಮಾಡುವಂತಹ ಸ್ಟ್ರಾಟಜಿಗಳು ಹೇಳ್ಕೊಡ್ತೀರಾ ಅಂದ್ರೆ ಇದನ್ನ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ 25% ವರೆಗೂ CAGR ಅನ್ನ ತೆಗೆಯುವಷ್ಟು ಒಂದು ನಾಲೆಡ್ಜನ್ನ ನಾನು ಕಲ್ತಿದ್ದೀನಿ, ಆಯ್ತಾ? ಇದಕ್ಕಿಂತ ಹೆಚ್ಚು ನಿಮಗೆ 100% CAGR ಮಾಡಿಬಿಡ್ತೀನಿ, 200%, 1000% ಮಾಡ್ತೀನಿ ಅನ್ನೋದನ್ನ ನಾವು ಹೇಳ್ಕೊಡಕ್ಕಾಗಲ್ಲ. ಮತ್ತೆ ಇದನ್ನ ಹೇಳ್ಕೊಡೋದಕ್ಕಿಂತ ನೀವೇ ಇದನ್ನ ಕಲಿತೀರಾ, ಅದು ಬಹಳಷ್ಟು ಮುಖ್ಯ. ಓಕೆ, ನನ್ನ ಕ್ಲಾಸಲ್ಲಿ ನೀವು ಇದನ್ನ ಕಲಿತೀರಾ. 25% ಹೇಗೆ ಮಾಡೋದು ಅನ್ನೋದು ಕಲಿತೀರಾ. ಆದರೆ ನಾವು ಇದನ್ನ ಬೇಗ ಏನಾದರೂ ಮಾಡಕ್ಕೆ ಹೋದ್ರೆ 1 ವರ್ಷದಲ್ಲಿ ನಾನು ಈ ಥರ ಮಾಡ್ತೀನಿ, ಈ ರೀತಿ ಎಲ್ಲ ಮಾಡ್ಬಿಡ್ತೀನಿ ಅಂದರೆ ನೋಡಿ 900%. ಇದೆಲ್ಲ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಸಾಧ್ಯ ಇದೆ, ಯಾರೋ ಒಬ್ಬರಿಗೆ ಸ್ಟಾಕ್ ಮಾರ್ಕೆಟಲ್ಲಿ 100 ಜನರಲ್ಲಿ 99 ಜನ ದುಡ್ಡು ಕಳ್ಕೊಳ್ತಾರಂತೆ. ಅಂಥವ್ರಲ್ಲಿ ಯಾರಾದರೂ ಇದನ್ನು ಮಾಡಕ್ಕೆ ಹೋದ್ರೆ ಅವರ ಈ ದುಡ್ಡು ಇಲ್ಲಿ ಝೀರೋ ಆಗಿಬಿಡುತ್ತೆ. ಓಕೆ, ಹಾಗೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ. ಹಾಗಾಗಿ ಈ ರೀತಿಯ ಪ್ರಯತ್ನ ಯಾರು ಮಾಡೋದು ಬೇಡ. ಸ್ವಲ್ಪ ಲಾಂಗ್ ಟೈಮ್ ವಿಷನ್ನ ಇಟ್ಕೊಂಡು ಕಲಿಯೋಣ. ಓಕೆ, 10 ವರ್ಷ ನೋಡಿ, ನಿಮಗೆ 10 ವರ್ಷ ಕಾಯಕ್ಕಾಗಿಲ್ಲ ಅಂದರೆ ನಾವು ನೋಡಿಲಿ 7% ರಿಟರ್ನು, 100 ರೂಪಾಯಿಗೆ 100 ರೂಪಾಯಿ ಪ್ರಾಫಿಟು. 10 ವರ್ಷ ಬೇಡ, 5 ವರ್ಷಕ್ಕೆ ಹಾಕೋಣ. 5 ವರ್ಷಕ್ಕೆ 14%, 1 to ಡಬಲ್. ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಹಾಕಿರುವ ದುಡ್ಡು 5 ವರ್ಷಕ್ಕೆ ಡಬಲ್ ಆಗುತ್ತೆ. ಇದನ್ನು ಯಾರು ತಡೆಯಕ್ಕೆ ಸಾಧ್ಯತೆನೇ ಇಲ್ಲ. ವಿತೌಟ್ ನಾಲೆಡ್ಜ್ ಏನಾದರೂ ದುಡ್ಡು ಹಾಕಿದ್ರೆ, ಯಾವುದೋ ಚಿಕ್ಕ ಚಿಕ್ಕ ಕಂಪನಿಗಳಲ್ಲಿ ಯಾರೋ ಹೇಳಿದ್ರು ಅಂತೇಳಿ ನೀವು ದುಡ್ಡನ್ನು ಹಾಕಿದರೆ ಇಲ್ಲಿ ಪ್ರಾಫಿಟ್ 100 ಇರೋದಿಲ್ಲ. ಇಲ್ಲಿ ನಿಮ್ಮ ದುಡ್ಡು ಕೂಡ ಮೈನಸ್ ಆಗಿ -100 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 0 ಮಾಡಿದ್ರೆ ಏನಾಗುತ್ತೆ? ಸೆಲ್ ಪ್ರೈಸ್ ಇಲ್ಲಿ 100 ಬೈ ಮಾಡಿದ್ದೀರಾ, ಸೆಲ್ 100 ಮಾಡ್ತೀರಾ, ನಿಮ್ಮ 100 ರೂಪಾಯಿ ಮೈನಸ್ ಆಯಿತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. 5 ವರ್ಷ ನೀವು ಹಾಕಿದ್ದೀರಾ ದುಡ್ಡು. ಓಕೆ, 5 ವರ್ಷ ನೀವು ದುಡ್ಡು ಇಟ್ಟಿದ್ದೀರಾ, 100 ರೂಪಾಯಿನ 5 ವರ್ಷ ಇಟ್ಟಿದ್ದೀರಾ. ಆದರೆ ನೀವು ಬೇರೆಯವ್ರು ಹೇಳಿರೋ ಕಂಪನಿಯಲ್ಲಿ ಹಾಕಿದ್ರಿ, ನೀವು ಕಲ್ತಿಲ್ಲ. ಯಾರೋ ಒಬ್ರು, ನೀವು ಸ್ಟಾಕ್ ಮಾರ್ಕೆಟ್ ಕಲ್ತೇ ಇಲ್ಲ, ನೀವು ಯಾರೋ ಹೇಳಿದ್ರು ನೋಡಪ್ಪ ಈ ಕಂಪನಿ ಚೆನ್ನಾಗಿದೆ, ನಾನು ಹಾಕಿ ಇಷ್ಟು ದುಡ್ಡು ಮಾಡಿದ್ದೀನಿ, ಆಗ ದುಡ್ಡು ಮಾಡಿದ್ದೀನಿ ಅಂತ. ನೀವು ದುಡ್ಡು ಹಾಕುವಾಗ ನಿಮ್ಗೆ ಹೇಳಿರೋನು ದುಡ್ಡು ತೆಗಿತಾನೆ, ನೀವು ದುಡ್ಡು ಹಾಕ್ತೀರಾ, 5 ವರ್ಷ ಕಾಯ್ತೀರಾ, ನಿಮ್ಮ ದುಡ್ಡು ಪೂರ್ತಿ ಇನ್ವೆಸ್ಟ್ಮೆಂಟ್ -100 ಅಂದರೆ ನಿಮ್ಮ ಈ ದುಡ್ಡು ಹೋಯ್ತು. ಯಾಕಂದರೆ ಸೆಲ್ ಮಾಡೋಕ್ಕೆ ಇಲ್ಲಿ ಇಲ್ವೇ ಇಲ್ಲಲ್ಲ, 0. ನೋಡಿ, ಈ ಥರ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೊಂದು ಕಂಪನಿಯಲ್ಲಿ ಜಸ್ಟ್ 30,000 ಇನ್ವೆಸ್ಟ್ ಮಾಡಿದ್ದೆ. 30,000 ಅದು ಒಳ್ಳೆ CAGR ಕೊಡ್ತು. 1 ವರ್ಷ ದುಡ್ಡು ಡಬಲ್ ಆಗಿತ್ತು, 67,000 ರೂಪಾಯಿ ಆಗಿತ್ತು. ನಂತರ ಹಾಗೆಯೇ 2ನೇ ವರ್ಷ ಅದು 0 ಬರ್ತಾನೆ ಇತ್ತು. ನಾನೇನು ಮಾಡಿದೆ, 30,000ದಲ್ಲಿ
25,000 ನಾನು ಕಳ್ಕೊಂಡು ಎಕ್ಸಿಟ್ ಮಾಡಿಕೊಂಡೆ. ಬರೀ 5,000ನ ತಗೊಂಡೆ. ನನ್ನ ಇನ್ವೆಸ್ಟ್ಮೆಂಟ್ 30,000ದಲ್ಲಿ 5,000 ಸಿಕ್ಕಿದ್ದು, 25,000 ಹೋಯಿತು. ಎಲ್ಲ ಫಸ್ಟ್ ನಂದು ಎಕ್ಸ್ಪೀರಿಯೆನ್ಸ್ಗಳು. ಇದು ನಿಮಗೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಷ್ಟೇ ನಾವು ಕಲ್ತರೂ ಕೂಡ ಕೆಲವೊಂದು ಸಲ ಕೆಲವು ಕಂಪನಿಯಲ್ಲಿ ನಮ್ಗೆ ಗೊತ್ತಿರುತ್ತೆ ಅದು ಡೇಂಜರ್ ಆಗುತ್ತೆ ಅಂತ, ಆದರೂ ಕೂಡ ಇಲ್ಲ ಅಂತೇಳಿ ಯಾವುದೋ ಒಂದು ಧೈರ್ಯದಲ್ಲಿ ಹೋಗ್ತೀವಿ, ಆವಾಗ ದುಡ್ಡು 100% ಹೋಗೇ ಹೋಗುತ್ತೆ. ಹಾಗಾಗಿ ಮುಂದೆ ನಾವು ಯಾವ್ಯಾವ ಕಂಪನಿಗಳು ಸ್ಟ್ರಾಂಗ್ ಇದೆ, ನಮ್ಮ ಭಾರತದಲ್ಲಿ ಯಾವ್ಯಾವ ಒಂದು ಕಂಪನಿಗಳು ಫಂಡಮೆಂಟಲಿ ಮತ್ತು ಒಂದು ಗ್ರೋತಲ್ಲಿ ಯಾವ್ಯಾವ್ದು ಸ್ಟ್ರಾಂಗ್ ಇದೆ ಅನ್ನೋದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ಕಲಿಯೋಣ. ಸದ್ಯಕ್ಕೆ ಇಲ್ಲಿ ನಾವು CAGR ಫಾರ್ಮುಲಾದಲ್ಲಿ ಯಾವ ರೀತಿ ಅಮೌಂಟ್ ಗ್ರೋತ್ ಆಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಜಸ್ಟ್ ನಾನು ಒಂದು ಲಂಸಮ್ ಅಮೌಂಟನ್ನು ಇಲ್ಲಿ ತೋರಿಸ್ಬಿಟ್ಟು ಈ ಕ್ಲಾಸನ್ನು ಇವತ್ತಿಗೆ ಮುಗಿಸ್ತೀನಿ. ನೋಡಿ, 1 ಲಕ್ಷ ಬೈ ಪ್ರೈಸ್. ಓಕೆ, 1 ಲಕ್ಷ. ಓಕೆ, ಸೆಲ್ ಪ್ರೈಸು 5 ಲಕ್ಷ ಅಂತ ಇಟ್ಕೊಳ್ಳೋಣ. 5 ಲಕ್ಷ ಸೆಲ್ ಪ್ರೈಸ್. ನೋಡಿ, 5 ವರ್ಷದಲ್ಲಿ 1 ಲಕ್ಷ 5 ಲಕ್ಷ ಆಗಬೇಕಂದ್ರೆ 5 ವರ್ಷದಲ್ಲಿ 37% ರಿಟರ್ನ್ ಬೇಕು. 4 ಲ್ಯಾಕ್ ಪ್ರಾಫಿಟ್ಗೆ ಇಲ್ಲಿ 10 ವರ್ಷ ಹಾಕೋಣ. ಓಕೆ, ನೋಡಿ 17% ರಿಟರ್ನ್. 17% ರಿಟರ್ನ್ನ ಪ್ರತಿ ವರ್ಷ ತೆಗಿಬೇಕು. ನಾವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಆ ಕಂಪನಿಯಲ್ಲಿ CAGR 17% ಇದ್ರೆ ನಮ್ಮ 1 ಲಕ್ಷ 5 ಲಕ್ಷ ಆಗುತ್ತೆ, 4 ಲಕ್ಷ ಪ್ರಾಫಿಟ್ ಬರುತ್ತೆ. ನೋಡಿ, ದುಡ್ಡು ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಬೇಗ ಇಲ್ಲಿ ದುಡ್ಡು ಆಗುತ್ತೆ. ಇದಷ್ಟೇನೆ. ಸ್ಟಾಕ್ ಮಾರ್ಕೆಟಲ್ಲಿ 0ಯಿಂದ ಕಂಡುಹಿಡಿಯುವಂತಹ ದುಡ್ಡು ಯಾವುದೂ ಇಲ್ಲ. 0ಯಿಂದ ದುಡ್ಡೇ ಇಲ್ಲ. 100 ರೂಪಾಯಿಂದ ನಾನು ತೋರಿಸ್ಕೊಟ್ಟಿದ್ದೀನಿ. 1 ಲಕ್ಷದಿಂದನೂ ಮಾಡ್ಬೋದು. ಓಕೆ, ಈ 1 ಲಕ್ಷ ಇಲ್ಲದೆ ಇರೋದ್ರಿಂದ ನಾವು 1 ಲಕ್ಷವನ್ನು ನಮ್ಮ ಅರ್ನಿಂಗಲ್ಲಿ, ಅಂದರೆ ನಮ್ಮ ಜಾಬ್ ಏನಿದೆ, ನಮ್ಮ ಕೆಲಸ ಏನಿದೆ, ಅಲ್ಲಿಂದನೇ ನಾವು ಅರ್ನಿಂಗ್ ಮಾಡಬೇಕು. ಓಕೆ, ಇಲ್ಲಿ ತಪ್ಪಾಗಿದೆ ಅಲ್ವಾ? ನಾನು 10 ಲಕ್ಷ ಹಾಕಿದ್ದೀನಿ. ಇಲ್ಲ, ಕರೆಕ್ಟ್ ಆಗಿತ್ತು. ಓಕೆ, 1 ಲಕ್ಷ. 1 ಲಕ್ಷನ ನಾವು 4 ಲಕ್ಷ ಮಾಡಬೇಕಂದ್ರೆ 10 ವರ್ಷ 17% ಥರ ಕಾಯಲೇಬೇಕಾಗುತ್ತೆ. ಓಕೆ, 15 ವರ್ಷ ಟೈಮ್ ಕೊಟ್ಟರೆ 11% ರಿಟರ್ನಲ್ಲೇ 4 ಲಕ್ಷ ಪ್ರಾಫಿಟ್ ಮಾಡ್ಬೋದು. ಆಯಿತಾ? 11% ರಿಟರ್ನಲ್ಲಿ. ಯಾವುದೇ ಒಂದು ಕಂಪನಿಯಲ್ಲಿ ನಮ್ಮ ದುಡ್ಡನ್ನು ಲಂಸಮ್ ಆಗಿ ಇನ್ವೆಸ್ಟ್ ಮಾಡುವಾಗಿಲ್ಲ. 11% ಅವರೇಜ್ ಆಗುವಂತಹ ಒಂದು 10 ಕಂಪನಿಯಲ್ಲಿ ಅಥವಾ ಒಂದು 8 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮುಂದೆ ಪೋರ್ಟ್ಫೋಲಿಯೋದಲ್ಲಿ ನೋಡೋಣ. ಪೋರ್ಟ್ಫೋಲಿಯೋ ಅನಾಲಿಸಿಸಲ್ಲಿ ಮುಂದಿನ ವಿಚಾರಗಳನ್ನ ಕಲಿಯೋಣ. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ.